ಮೋಸ ಮಾಡ್ಬೇಡ ನೀನು. ಫಸ್ಟ್ ನಾನು ಬಾಕಿ ಕೊಡ್ತೀಯ ಇಲ್ಲ ಹೇಳಲೆ, ಕೊಡ್ತೀಯ ಇಲ್ಲ ಹೇಳಲೆ ನೀನು. ಏನಲ್ಲ ಕತ್ತಿನ ಪಟ್ಟಿ ಹಿಡ್ಕೊತಾ ಇದ್ಯಾ? ಮತ್ತಷ್ಟೇ ಕತ್ತು ಪಟ್ಟಿ ಇದೆಯಂತೆ, ದುಡ್ಡು ಕೊಡ್ಲಿಲ್ಲ ಅಂತ. ತೆಗಿಯೋ. ತೆಗೆದಿಲ್ಲ ಕಣ. ಕೈ ತೆಗಿಯೋ. ನೀ ದುಡ್ಡು ಕೊಟ್ರೆ ಕೈ ತೆಗೆಯೋದು ನಾನು. ಎಷ್ಟು ಕೊಡ್ಬೇಕು ನಾನು ನಿಂಗೆ ದುಡ್ಡು? ಅಟ್ಲು 25, ಬದ್ದಿ 10, ಒಟ್ಟು 35 ಮದುಗು. ನಾನು ನಿಂಗೆ ದುಡ್ಡು ಕೊಡ್ಬೇಕು ಅಂತ ನಿನ್ನ ಹತ್ರ ಏನಾದ್ರು ಡಾಕ್ಯುಮೆಂಟ್ ಇದೆಯಾ? ಡಾಕ್ಯುಮೆಂಟಾ? ಗುಂಡಣ್ಣ, ನೀನ್ ಇಸ್ಕೋಬೇಕಾದ್ರೆ ಡಾಕ್ಯುಮೆಂಟ್ ಏನು ಬೇಡ, ಬರೀ ಬಾಯಿ ಮಾತಾ ತಾಕು ಅಂದೆ. ಈಗ ನೋಡಿದ್ರೆ ಡಾಕ್ಯುಮೆಂಟು ಅಂತೀಯಲ್ಲ. ನಾನ್ ನಿನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದೀನಿ, ನೀನ್ ನನಗೆ ದುಡ್ಡು ಕೊಟ್ಟಿದ್ಯಾ ಅನ್ನೋದಕ್ಕೆ ಏನಾದ್ರೂ ನಿನ್ನ ಹತ್ರ ಸಾಕ್ಷಿ ಇದೆಯಾ? ಇಲ್ಲ. ಸಾಕ್ಷಿ ಇದೆಯಾ? ಇಲ್ಲ ಕಣೋ. ಹಂಗ ಬಾ ದಾರಿಗೆ. ಯಾರೋ ನೀನು? ನಿನ್ನೆ ಕೇಳ್ತಾ ಇದ್ದೆ ಕಣಲು, ಯಾರೋ ನೀನು? ಹೂ ಆರ್ ಯು? ನಂಗೆ ಯಾರು ನೀನು ಅಂತೀಯೋ ಮರ ನೀನು. ನಿನ್ನತ್ತ ದುಡ್ಡಿದ್ದು ಎಲ್ಲಿ ಹೋಗುತ್ತಲ್ವಾ? ನಿನ್ನತ್ತಿದ್ದು ಒಂದೇ, ಬ್ಯಾಂಕ್ ಅಲ್ಲಿ ಇದ್ದು ಒಂದೇ. ಅಲ್ವಾ ಗುಂಡಣ್ಣ? ಈಗ ಗೊತ್ತಾಯ್ತಾ ನಿನಗೆ ಹಳೆ ಬಾಕಿನ ಹ್ಯಾಕ್ ಕೇಳ್ಬೇಕು ಅಂತ? ಗುಂಡಣ್ಣ ಗೊತ್ತಾಯ್ತು ಗುಂಡಣ್ಣ. ವಿನಯದಿಂದ ಯಾರಿಗೂ ಕೇಳಿಸದೆ ಇದ್ದಂಗೆ ಗುಟ್ಟ ಕೇಳ್ಬೇಕಲ್ವಾ? ಸರಿಯಾಗಿ ಹೇಳ್ದೆ. ಬತ್ತು ಬಂದೇ ಬಿತ್ತು, ಬತ್ತು ಬಂದೇ ಬಿತ್ತು, ಬತ್ತು ಬಂದೇ ಬಿತ್ತು. ಏನ್ ಬಂತಯ್ಯ? ಅದೇ ಬಾತು ಲೆತ್ತದು. ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ? ಅಯ್ಯೋ, ಇದು ಮಾಮೂಲಿ ಲೆತ್ತದ ಅಲ್ಲ ಬಾತು. ನೀವು ಆದಾದುತ್ತೀರೋ ನಿಮ್ಮ ಅಭಿಮಾನಿ ಲೆತ್ತದು. ಆಕೆ ಬರೀದಲ್ಲ. ಓ ನನ್ನ ಅಕ್ಷರ ಕಿರಣಗಳ ಬೆಳಕಿನ ಸೂರ್ಯನೇ, ನಿಮ್ಮ ಟಿವಿ ಇಂಟರ್ವ್ಯೂ ನೋಡಿದೆ. ನಿಮಗೆ ಸಾವಿರಾರು ಜನ ಅಭಿಮಾನಿಗಳಿದ್ರು. ನಿಮ್ಮ ಅಭಿಮಾನವೆಲ್ಲ ಎಲ್ಲಿದೆ ಅಂತ ತೋರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ಪತ್ರ ನಿಮ್ಮಲ್ಲಿ ಪ್ರೀತಿಯ ಚಿಲುಮೆಯನ್ನು ಉಕ್ಕಿಸಿದ್ರೆ ಅದು ನನ್ನ ತಪ್ಪಲ್ಲ, ನಿಮ್ಮ ಬರವಣಿಗೆ ತಪ್ಪು. ನಿಮ್ಮ ಕಣ್ಣಿಗೆ ಬೀಳದೆ ನಿಮ್ಮ ಪ್ರೀತಿನ ಹಂಚ್ಕೊಳ್ಳೋಕ್ಕಾಗದೇ ಇರೋ ಈ ನಿಮ್ಮ ಅಭಿಮಾನಿ ನಿಮ್ಮ ಕಣ್ಮುಂದೆ ಬರಬೇಕು ಅಂತ ಆಸೆ ಪಡ್ತಿದ್ದಾಳೆ. ನನ್ನನ್ನು ನೀವು ನೋಡಬೇಕು ಅಂತ ಅಂದ್ಕೊಂಡ್ರೆ ಸಂಜೆ 4 ಗಂಟೆಗೆ ಲವರ್ಸ್ ಪ್ಯಾರಡೈಸಿಗೆ ಬನ್ನಿ. ನಾನು ನಿಮ್ಗಿಷ್ಟವಾಗಿರೋ ನೀಲಿ ಬಣ್ಣದ ಸೀರೆ ಉಟ್ಕೊಂಡು ಅಲ್ಲಿಗೆ ಬರ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಅಭಿಮಾನಿ. ಎಲ್ಲೋ ಕಾಣಿಸ್ತಾನೆ ಇಲ್ಲ. ಇಲ್ಲೆಲ್ಲೋ ಇರ್ತಾರೆ ತಂದಿದೆ. ಬಾತು ಅಲ್ಲಿ ನೋಡಿ ಬಾತು, ನಿಮ್ ಬ್ಲೂ ತಾನೆ. ಒಂದು ನಿಮಿಷ ಬಂದೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಐ ಆಮ್ ಆದಿತ್ಯ. ಏನು? ನೀವು ಬರ್ದಿದ್ದ ಪತ್ರ ಸಿಕ್ತು. ಯಾವ ಪತ್ರ? ಯಾಕೆ ಹೆಂಗ್ ಆಟಾಡ್ತಿದ್ದೀರಾ? ಪ್ರೀತಿ ಅಭಿಮಾನಿತ ಪತ್ರ ಬರ್ದಿದ್ದು ನೀವೇ ನನಗೆ ಚೆನ್ನಾಗಿ ಗೊತ್ತು. ಏ ಮಿಸ್ಟರ್, ಏನ್ ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾ? ಪೊಲೀಸು? ಸಾರಿ, ನೀವಲ್ಲ ಮೇಡಮ್ ಅದು. ಬತ್ತ ಏನಂತ ಇದೆ ನಿಮ್ ಬ್ಲೂ ತಾನೆ? ಅದ್ಯಾವ್ದೋ ರಾಂಗ್ ಬ್ಲೂ ಸಾರಿ ಕಣ. ರಾಂಗ್ ಬ್ಲೂ ತಾಯಿನ? ಹಾಗಾದ್ರೆ ಲೈಟ್ ಬ್ಲೂ ತಾಯಿ ಬತ್ತು. ಬತ್ತು ಅಲ್ಲಿದೆ ನೋಡಿ ಬಾತು, ನಮ್ ಬ್ಲೂ ತಾನೆ. ಅವಳಿರ್ಬೇಕು. ಓ ನನ್ನ ಕನಸಿನ ಕೋಮಲೆ, ನಿನ್ನ ಪ್ರೀತಿಯನ್ನು ನನಗೆ ವರವಾಗಿ ಪಾಲಿಸು. ಏನು? ಪ್ರೀತಿನ ಪ್ರೀತಿಯಾಗಿ ವರವಾಗಿ ಕೊಡ್ಬೇಕಾ? ಯಾ, ಬಿಟ್ಟಿಯಾಗಿ ವರ ಕೊಡೋದಕ್ಕೆ ನಾನೇನು ಫ್ರೀ ಗುಡ್ಸ್ ಅನ್ಕೊಂಡಿದ್ಯಾ? ನಮ್ದೆಲ್ಲ ಕ್ಯಾಶ್ ಡೌನು ಕ್ಯಾರಿ ಆನು. ಕ್ಯಾಶ್ ಡೌನು ಕ್ಯಾರಿ ಆನು? ಗಂಟೆಗೆ 100 ಆದ್ರೂ ಜಾಸ್ತಿ ಕೊಡ್ತೀಯಾ? ವಾಟ್? ನಾನು ಲೆಟರ್ ಬರೆದಿದ್ದು ನೀವಲ್ವಾ? ಏನ ಲೆಟ್ರಾ? ನಮ್ ಹತ್ರ ಲೆಟರ್ಗೆ ಟ್ರೈನ್ ಇಲ್ಲ, ಏನಿದ್ರು ಡೈರೆಕ್ಟ್ ಡೀಲಿಂಗು. ಏನು ಬರ್ತೀನಿ ಬರ್ತೀನಿ ತಾಯಿ. ನನ್ನನ್ನೇ ತಾಯಿ ಅನ್ಬಿಟ್ಟು ಹೋಗ್ತಿದ್ದಾನಲ್ಲ. ಮತ್ತೇನಾಯ್ತು ಬಾತು? ಲೋ, ಅದು ಬ್ಲೂ ಸಾರಿ ಇಲ್ಲ ಕಣ, ರೆಡ್ ಲೈಟ್ ಸಾರಿ. ರೆಡ್ ಲೈಟ್ ತಾಲಿನ? ಅದೇ ಹಂಗ ನಮ್ ಬ್ಲೂ ತಾದಿ ಏನಾಯ್ತು? ಏ ಅಲ್ಲಿ ನೋಡು ಬಾತು, ಡೌಟ ಇಲ್ಲ, ಅದು ನಮ್ ಬ್ಲೂ ತಾದಿನೇ. ಒಂದ್ಸಲ ಟ್ರೈ ಮಾಡ್ಬಿಡ್ತೀನಿ. ನೀವು ಇಲ್ಲೇ ಇದೆ, ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಅದು ಸರಿ. ನೀವ್ ಇಲ್ಲಿದ್ದೀರಾ? ಅಲ್ಲಿ ನಮ್ ಬಾತು ಕಣ್ ಬ್ಲೂ ತಾದಿನೆಲ್ಲ ಮಾತಾಡ್ತಿ, ಆಮೇಲೆ ತಾದಿ ಅಂತ ಇದ್ದಾರೆ. ಯಾರು? ಯಾರು ಏನು ಗೊತ್ತಿಲ್ಲ ದೊಡ್ಡ ಬೋದು. ಅಲ್ಲದೆ ನೀವು ಬರ್ದಿರೋ ಲವ್ ಲೆಟರ್ ಎಲ್ಲ ಇದೇ ಕೈಲಿ ಹಿಂಗ್ ಟ್ರಾನ್ಸ್ಫರ್ ಮಾಡಿದ್ದೀನಿ. ಬನ್ನಿ ಬನ್ನಿ, ಅಲ್ಲಿ ನಮ್ ಬಾತ್ ವೇಟಿಂಗ್ ಅಲ್ಲಿ ಇದ್ದಾರೆ. ಏನಂದ್ರೆ ಏನೇ ಇವ್ ನೋಡಿ, ಲವ್ ಗಿವ್ ಅಂತ ಏನೇನೋ ಹುಚ್ಚು ಜಾಗೆಲ್ಲ ಮಾತಾಡ್ತಿದ್ದಾನೆ. ಏ ನೀವ್ ಯಾರ್ರಿ? ನಾನ್ ಯಾರ? ಇಟ್ಕೊಳ್ಳಿದನ ಇವಳ ಗಂಡ. ನಿನ್ಗೆ ಯಾರು ಗೊತ್ತ? ಏನಾಯ್ತು? ಬಾತು ಬ್ಲೂ ತಾದಿ ತಾವಾತಾನೆ ಬೇಡ ಬಾತು. ಇನ್ನೊಂದ್ಸಲ ಟ್ರೈ ಮಾಡಿ. ಯಾವ ತಾದಿ ತಾವಾತಾನೆ ಬಾತ ನೋಡಿ ಬಾತು ನೀವು. ಇನ್ನು ಒಂದೇ ಒಂದು ಚಾನ್ಸ್ ಕಣ ಪ್ಲೀಸ್.
ಅಯ್ಯೋ ನಿನ್ನ ಏ ಹೇಳ್ಬಿಟ್ಟಾದ್ರು ನಗು, ಇಲ್ಲ ನಗ್ಬಿಟ್ಟಾದ್ರು ಹೇಳು. ನೀಲಿ ಸೀರೆ ಕಾಣಿಸಿದ್ರೆ ಸಾಕು, ಹತ್ರ ಹೋಗಿ ಮಾತಾಡ್ಸೋದು, ಫೂಲ್ ಆಗೋದು, ಮತ್ತೆ ಮಾತಾಡ್ಸೋದು, ಫೂಲ್ ಆಗೋದು, ಫೇಲ್ ಆಗೋದು, ಫೂಲ್ ಆಗೋದು, ಫೇಲ್ ಆಗೋದು, ಮತ್ತೆ ಫೀಲ್ ಆಗೋದು. ವೆರಿ ಗುಡ್ ವೆರಿ ಗುಡ್, ಮೆಚ್ಕೊಂಡೆ. ಅಲ್ಲ, ಎಲ್ರು ಅವರೇ ಬೇಕು ಅಂತ ಅವ್ರು ಹಿಂದ್ ಬಿದ್ದಿದ್ದಾರೆ, ನೀನೇ ಬೇಕು ಅಂತ ಅವ್ರು ನಿನ್ ಹಿಂದ್ ಬಿದ್ದಿದ್ದಾರೆ. ಅವ್ರನ್ನೇ ಆಟ ಆಡಿಸ್ತೀಯಾ? ಏ ಓಲ್ಡ್ ಮಾಡ್ಲು ನೋಡು, ಅವ್ನೇನಾದ್ರೂ ಫೀಲ್ ಆದ್ರೆ ಆಮೇಲೆ ನೀನು ಫೀಲ್ ಆಗಿ ಫೂಲ್ ಆಗ್ಬೇಕಾಗತ್ತೆ, ಹುಷಾರು. ಅಂದ್ರೆ ನೀನೇನ್ ಹೇಳ್ತಿರೋದು? ಅವ್ರನ್ನ ನಂಬೇಕಾ? ಎಷ್ಟ್ ದಿನ ಅಂತ ಪಾಪ ಅವರು ಕಾಯ್ತಾರೆ. ಕಾಯ್ಲಿ, ಕಾಯೋದ್ರಲ್ಲೇ ಪ್ರೀತಿ ಜಾಸ್ತಿ ಆಗುತ್ತೆ ಅಂತ ಅವರೇ ಒಂದ್ ನಾವೆಲ್ ನಲ್ಲಿ ಬರ್ದಿದ್ದಾರೆ. ನಿಜವಾಗ್ಲೂ ಅವ್ರು ನನ್ನ ಪ್ರೀತಿಸೋದೇ ಆದ್ರೆ ನನ್ ಮನೆ ಅಡ್ರೆಸ್ ತಗೊಂಡು ಅವ್ರು ನಮ್ಮ ಮನೆಗ್ ಬಂದೇ ಬರ್ತಾರೆ. ಬಾತು ಬಾತು, ಇದೇ ಬಾತು ಆ ಹುಡುಗಿ ಮನೆ. ಕಿರ್ಸ್ಬೇಡ. ಬಾತು, ನಿಮ್ಮ ಅಭಿಮಾನಿ ತಕ್ಕತ್ತಾಗಿದ್ದಾಳೆ. ಬಾತು ಹೋಗಿ ಬಾತು, ಏನಾದ್ರು ಒಂದು ಮಾತಾಡ್ತಿ. ಏನಂತ ಮಾತಾಡ್ಸಲ? ಅಯ್ಯೋ ಏನಾದ್ರು ಹೋಗಿ ಮಾತಾಡ್ತಿ ಬಾತು. ಆ ಪೇಂಟಿಂಗ್ ಎಷ್ಟು ಚೆನ್ನಾಗಿದೆ. ಅಲ್ಲಿ ನೋಡ್ರಿ ಆದಿತ್ಯ ಬಂದ್ರು. ನೋಡಿ, ಈ ಕಡೆ ಒಂದು ಒಳ್ಳೆ ಆರ್ಟ್ ವರ್ಕ್ ಇದೆ. ನಮಸ್ಕಾರ ಸರ್. ಹಲೋ ನಮಸ್ಕಾರ ಸರ್, ನಾನ್ ನಿಮ್ ಫ್ಯಾನ್. ನಿಮ್ ಪ್ರೇಯಸಿ ಧಾರಾವಾಹಿ ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಕಾಮಿಡಿನೋ ಟ್ರಾಜಿಡಿನೋ? ವೇಟ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಸರ್ 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 ಆಟೋಗ್ರಾಫ್ ಸರ್ ಪ್ಲೀಸ್. ಸಾರಿ, ನಾ ಇಲ್ಲಿ ಪೇಂಟಿಂಗ್ ನೋಡಕ್ ಬಂದೆ. ಪ್ಲೀಸ್ ಎಕ್ಸ್ಕ್ಯೂಸ್. ಬ್ಯೂಟಿಫುಲ್. ಈ ಪೇಂಟಿಂಗ್ ತುಂಬಾ ಚೆನ್ನಾಗಿದೆ. ಬಳಲ್ರೆ, ಇದನ್ನ ನಾನು ತಗೋತೀನಿ. ಆದರೆ ಅವ್ರು ಆಗ್ಲೇ ಅದಕ್ಕೆ ಅಡ್ವಾನ್ಸ್ ಕೊಟ್ಬಿಟ್ಟಿದಾರಲ್ಲ. ನನಗೆ ಹಿಡಿಸಿದ್ದೆ ನಿಮಗೂ ಹಿಡಿಸಿದ್ಯಲ್ಲ? ನೋ, ನನಗೆ ಹಿಡಿಸಿರೋದು ನಿಮಗೆ ಹಿಡಿಸಿದೆ. ಏನ್ ಬಾತು, ನೀವ್ ಯಾರು ಅಂತ ಗೊತ್ತೇ ಇಲ್ದಿರೋ ತರ ನಡ್ಕೊಂತ ಇದ್ದಾರೆ. ಬಳಲ್ರೆ, ಹೇಳಿ. ಆಕೆ ನೋಡ್ತಿರೋ ಪೇಂಟಿಂಗು ನಾನು ತಗೋತೀನಿ. ಹಾಗೆ ಆಗಲಿ. ಬಲ್ಲಾಳ್ರೆ, ಬಂದೆ. ಈ ಪೇಂಟಿಂಗ್ ನಾನ್ ತಗೋತೀನಿ. ಸಾರಿ ಮೇಡಮ್, ಇವರು ಇದನ್ನ ಆಗಲೇ ತೆಗೆದುಕೊಂಡು ಬಿಟ್ಟಿದ್ದಾರಲ್ಲ. ನೋಡಿ, ಎನಿ ಪ್ರಾಬ್ಲಮ್? ಎಂತದೂ ಇಲ್ಲ. ಇದೇ ಪೇಂಟಿಂಗು ಅವರಿಗೂ ತುಂಬಾ ಹಿಡಿಸಿದೆಯಂತೆ. ಓ, ನಿಮ್ಗೆ ಅಷ್ಟೊಂದು ಇಷ್ಟ ಆಗಿದ್ರೆ ನೀವೇ ತಗೊಳ್ಳಿ. ಎರಡನೇ ಸಲ ನೋಡೋಕೆ ಅಷ್ಟೇನ್ ಚೆನ್ನಾಗಿಲ್ಲ, ನೀವೇ ತಗೊಳ್ಳಿ. ಆದಿತ್ಯ ಅವರೇ, ಪ್ಯಾಕ್ ಮಾಡಲ್ಲ? ಬಳಲ್ರೆ, ಎರಡನೇ ಸಲ ನೋಡಿದಾಗ ನನಗೂ ಹಿಡಿಸ್ತಾ ಇಲ್ಲ. ಎಕ್ಸ್ಕ್ಯೂಸ್ ಮೀ. ಎಸ್. ಈ ಪೇಂಟಿಂಗ್ ಹಿಡಿಸ್ಲಿಲ್ವಾ? ಇಲ್ಲ. ಬಲ್ಲಾಳ್ರೆ, ಇದನ್ನ ನಾನ್ ತಗೋತೀನಿ. ಆಗ್ಲಿ ಮೇಡಮ್. ಇದೇನು ಇವತ್ತ ಹಿಡಿಸ್ಲಿಲ್ಲ ಅಂದ್ರೆ? ನಮಗಿಷ್ಟವಾಗಿರೋದನ್ನೇ ನಾವು ತಗೋಬೇಕು, ಬೇರೆಯವ್ರು ಇಷ್ಟಪಟ್ಟಿದ್ದನ್ನಲ್ಲ. ನನಗ್ ಬೇಕಾಗಿರೋದು ಯಾವುದು ಬೇರೆಯವ್ರಿಗೆ ಸಿಗೋದಕ್ಕೆ ನಾನು ಬಿಡೋಲ್ಲ. ದಟ್ ಇಸ್ ಮೈ ಸ್ಟೈಲ್. ಬಾತು, ಇವು ಯಾವ ರೂಟಲ್ಲಿ ಹೋಗ್ತಾ ಇದ್ದಲ್ಲ ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ವಲ್ಲ. ಗೆಲುವು ನನ್ನದೇ. ನಿನ್ನ ವಿಳಾಸ ಕಂಡು ಹಿಡಿದೆ, ನಿನ್ನನ್ನು ನೋಡಿದೆ. ನೋಡಿದ್ರಾ? ಎಲ್ಲಿ? ನೀನು ಮನೆಯಿಂದ ಹೊರಗೆ ಬಂದಾಗ ನಿನ್ನನ್ನು ನೋಡಿದೆ. ಆ ಕ್ಷಣ ಸೂರ್ಯನಿಗೆ ಚಂದ್ರೋದಯವಾದಂತೆ ಆಯಿತು. ನಿನ್ನ ಸೌಂದರ್ಯವನ್ನು ಎಷ್ಟು ಹೊತ್ತು ನೋಡಿದರೂ ತೃಪ್ತಿ ಆಗಲಿಲ್ಲ. ನೀನು ಮಾತ್ರ ನೋಡಿಯೂ ನೋಡದಂತೆ ನಟಿಸಿದೆ. ಏನು? ನಾನು ನೋಡಿ ನೋಡ್ದಾಗ ನಡ್ಸಿದ್ನಾ? ಇಲ್ವಲ್ಲ. ಓಡ್ ಮಾಡ್ಲು ಅಲ್ವಾ? ಸರಿಯಾಗಿ ಕಾಣಿಸಿರಲ್ಲ ಅಷ್ಟೇ. ಸರಿ, ಮುಂದಕ್ಕೋದು. ಲೇಡೀಸ್ ಅಂಡ್ ಜೆಂಟಲ್ಮನ್, ಈ ಮುತ್ತಿನ ಹಾರವನ್ನು 15ನೇ ಶತಮಾನದಲ್ಲಿ ಜೈಪುರ್ ಮಹಾರಾಣಿಯವರು ಹಾಕೊಳ್ತಿದ್ರು. ಇದ್ರ ಬೆಲೆ ಕಂಪನಿ ಪರವಾಗಿ 10,000. 15,000. 16,000. 20,000. 25,000. 30,000. 30,000 ಒಂದ್ ಸಲ, 30,000 ಎರಡ್ ಸಲ,
30,001. 40,000. 40,001 ರೂಪಾಯಿ. 50,000. 50,001. 50,001 ಒಂದ್ಸಲ. 50,001 ಎರಡ್ ಸಲ. 50,001 ರೂಪಾಯಿ 3 ಸಲ. ಆದಿತ್ಯ, ಏನ್ ಬಾತಿದ್ದು ನಿಮ್ ಲವ್ ಅದಿನ ಬರ್ಲೇ ಇಲ್ಲ. ಅಲ್ಲ ನೀವು ಕೊಟ್ಟಿದ್ ಮುತ್ತಾದ ಯಾವ್ದಾದ್ರು ಮಾದ್ವಾದಿ ಅಂಗಡಿ ಅದ ಇಟ್ಬಿಟ್ಟು ಹಂಗೆ ಓದೋಗ್ಬಿಟ್ಲ ಹೆಂಗೆ? ಏ ಅವಳಂತವಳಲ್ಲ ಕಣ. ಹಂಗಾದ್ ಇತ್ತತಿ ಬರ್ಬೇಕಾಗಿತ್ತಲ್ಲ. ಹಲೋ ರೈಟರ್ ಸಾಹೇಬ್ರೆ, ಹಾಯ್. ಪಾರ್ಕಲ್ಲಿ ಯಾರಿಗಾದ್ರೂ ವೇಟ್ ಮಾಡ್ತಿದ್ದೀರಾ? ವೆಯ್ಟ್ ಮಾಡ್ತಾ ಇದ್ದೀನಿ. ನೀವೇನಾದ್ರು ಮೀಟ್ ಮಾಡಕ್ ಬಂದ್ರಾ? ಇಲ್ಲ, ಫ್ರೆಂಡ್ ನೋಡಕ್ಕೆ ಅಂತ ಬಂದೆ. ಫ್ರೆಂಡ್? ಬಾಯ್ ಫ್ರೆಂಡ ಗರ್ಲ್ ಫ್ರೆಂಡ? ಛೀ ಛೀ, ಈ ವಯಸ್ಸಿನಲ್ಲಿ ಗರ್ಲ್ ಫ್ರೆಂಡ್ ಏನ್ರಿ, ಬಾಯ್ ಫ್ರೆಂಡ್. ಇದೇನಾ ಕೇಸ್ ಈ ತರ ಆಗೋಯ್ತು? ಎಕ್ಸ್ಕ್ಯೂಸ್ ಮೀ. ಮೀ ಹಾ, ನೀವೇ ಬನ್ನಿ. ಎತ್ ಪ್ಲೀಸ್. ಏನಿದು? ಲೆಟರ್. ಲೆಟರ್? ಲವ್ ಲೆಟರ್? ಯಾ, ನನ್ ಬಾಯ್ ಫ್ರೆಂಡ್ ಬರ್ತಾರೆ, ಮರೀದೆ ಕೊಟ್ಬಿಡಿ. ಓಕೆ, ಬಾಯ್. ಆಗ್ಲೇ ಆದ ಹೊತ್ಕೊಂಡು ಗ್ಲಾಸ್ ಮಾಡಿದ್ದು ಅಲ್ದೆ ಈ ಪೋಸ್ಟ್ ಬಂದ್ ಕೆಲ್ಸ ಬೇರೆ ಕೊಡ್ತಾ ಇದೆಯಾ ನಂಗೆ. ನಂಗಾಗ್ಲೇ ದೌತ್ ಬಂತು ಈ ಪೇತ್ಗೆ ಈ ಕೇತ್ ಅಲ್ಲ ಅಂತ. ಬಾತು ಬಾತು, ಏನ? ಬಾಯ್ ಪೆನ್ ಬೇರೆ ಯಾರು ಅಲ್ಲ ಬಾತು, ನೀವೇ. ನಾನಾ? ಹ್ಞೂ ಬಾತು, ಇಲ್ಲಿ ನೋಡಿ. ಏನ್ ಹಾಗೆ ನೋಡ್ತಾ ಇದ್ಯಾ? ಜನ ಹುಡುಗರು ನನ್ನ ಹಿಂದೆ ಬಿದ್ದಿದ್ರು ಕಣ್ಣದ್ ಸಹ ನೋಡ್ತಾ ಇದ್ದೆ. ನಾನು ನಿಮ್ ಪ್ರೀತಿಗೆ ಬಿದ್ದಿದ್ದು ನನ್ನ ಅದೃಷ್ಟ. ವಾಟ್ ಇಫ್ ಸ್ಮೈಲ್ ರೆಡಿ? ಐ ನೋಡಿ ಸ್ವಲ್ಪ ಲಗಿ ಹಾಗೆ. ಓ ಹಾಗೆ ಗುಡ್. ಓ ಹಲೋ, ಕೃಷ್ಣಮೋಹನ್ ಇದ್ದಾರಾ? ಇಲ್ವಲ್ಲ, ಈಗ ತಾನೇ ಫ್ಯಾಕ್ಟ್ರಿಗೆ ಹೋದ್ರು. ನೀವು? ನಾನು ಅವ್ರ ತಂದೆ ಮಾತಾಡ್ತಿರೋದು. ನೀವ್ಯಾರು? ನನ್ನ ಹೆಸರು ಆದಿತ್ಯ ಅಂತ. ಕತೆ ಗೀತೆ ಬರಿತಾ ಇರ್ತೀನಿ. ಆದಿತ್ಯ? ಏ ಹೋಲ್ಡ್ ಮಾಡು, ಬೈಲಿ ಆದಿತ್ಯನ್ ಫೋನು. ಮಾತಾಡ್ತೀಯಾ? ನಾನ್ ಮಾತಾಡಲ್ಲ, ನೀನೇ ಮಾತಾಡು. ಹಲೋ ಆದಿತ್ಯ, ಇಲ್ಲಿ ನೋಡಿ, ನಮ್ಮ ಹುಡುಗಿ ನಿಮ್ ಬಗ್ಗೆ ಹೇಳ್ತಾನೆ ಇರ್ತಾಳೆ. ಅದೇ ನನ್ ಮೊಮ್ಮಗಳು. ನೀವು ಅಂದ್ರೆ ಅವಳಿಗೆ ತುಂಬಾನೇ ಇಷ್ಟ. ನನಗೂ ಅಷ್ಟೇ. ನಿಮ್ಮನ್ನ ಭೇಟಿಯಾಗಿ ನಿಮ್ಮ ಹತ್ರ ಅವಳ ಬಗ್ಗೆ ಮಾತಾಡೋಣ ಅಂತ. ಯಾವ ವಿಷಯ ಹೇಳಿ? ಅದೇ ಮದುವೆ ವಿಷಯ. ಮದುವೆ ವಿಷಯ ಅಂತೆ. ಅಯ್ಯೋ, ಇಲ್ಲಿ ಕೇಳಿ, ನೀವು ಸಂಜೆ ಮನೆಗೆ ಬಂದ್ರೆ ನನ್ನ ಮಗಾನು ಮನೇಲಿ ಇರ್ತಾನೆ. ಆಯ್ತು, ಸಂಜೆ 5 ಗಂಟೆಗೆ ನಿಮ್ಮ ಮನೆಗೆ ಬರ್ತೀನಿ. ಬನ್ನಿ ಬನ್ನಿ ಬನ್ನಿ. ಕಾಯ್ತಿರ್ತೀವಿ. ಕಾಂಗ್ರೆಚುಲೇಷನ್ಸ್ ಓಲ್ಡ್ ಮಾಡ್ಲು, ಕಾಂಗ್ರೆಚುಲೇಷನ್ಸ್. ಅಂತೂ ನಿನ್ನ ಹಠ ಸಾಧಿಸಿ ಅವನೇ ಮನೆಗೆ ಬರೋ ಹಾಗೆ ಮಾಡಿ ನಿನ್ ಗಂಡನ್ ಮಾಡ್ಕೋತಾ ಇದೀಯಾ. ಏನ್ ನಾಚಿಕೆ. ಎಲ್ಲ ಇಲ್ಲೇ ಬಿಟ್ಬಿಡ್ಬೇಡ, ಮದುವೆವರೆಗೂ ಸ್ವಲ್ಪ ಇರ್ಲಿ. ನಂಗೆ ಈಗ್ಲೇ ಮದ್ವೆ ಬೇಡ. ಯಾಕೆ? ಮೊದ್ಲು ಅಕ್ಕನ್ ಮದ್ವೆ ಆಗ್ಬೇಕಲ್ವಾ? ಅಲ್ಲ, ಏನು ಮದ್ವೆ ವಿಷಯ ಮಾತಾಡ್ತಿದ್ದೀರಲ್ಲ? ಇವತ್ ಸಂಜೆ ನಮ್ ಮನೆಗೆ ಒಬ್ಬ ಮದುವೆ ಗಂಡ ಬರ್ತಿದ್ದಾನೆ. ಮದ್ವೆ ಗಂಡ? ಹ್ಮ್. ಯಾರು? ಸಸ್ಪೆನ್ಸ್. ಯಾರು ಏನು ಅಂತ ಸಂಜೆನೆ ಗೊತ್ತಾಗೋದು. ಟನ್ ಟಡನ್.